ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹೊಲಗಳಲ್ಲಿ ಮೆಣಸಿನಕಾಯಿ ಸಸಿ ನಾಟಿ ಮಾಡಿದ 10 ದಿನ ಒಳಗಡೆ ಮಾಡಬೇಕಾದ ಮುಖ್ಯ ಕಾರ್ಯ ಯಾವುದೆಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳುತ್ತೇನೆ. ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇತರ ರೈತರಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಮೆಣಸಿನಕಾಯಿ ಬೆಳೆಗಳಲ್ಲಿ 10 ದಿನ ಒಳಗಡೆ ಕೊಳೆ ರೋಗ ಅಂತ ಕಂಪಲ್ಸರಿ ಬರ್ತದೆ. ಅದರ ನಿಯಂತ್ರಣ ಮಾಡೋ ಬ್ಲೂ ಕಾಪರು ಎಕರೆಗೆ 1/4 kg ಅಷ್ಟು ನಾವು ಯೂಸ್ ಮಾಡ್ತಾ ಇದ್ದೇವೆ. ನಂತರದಲ್ಲಿ ಎಂಡೆ ಹುಳುಗಳನ್ನು ಇದನ್ನು ನಿಯಂತ್ರಣ ಮಾಡಲು ಇಚ್ನೋ ಕಂಪ್ನಿಯ ಇರಾಟ್ ಇದನ್ನು ಕೂಡ ಎಕರೆಗೆ 1/2 ಲೀಟ್ರಷ್ಟು ಸತುನಲ್ಲಿ ಮಿಕ್ಸ್ ಮಾಡಿ ಗಿಡಗಳ ಹತ್ರ ಹಾಕ್ತೀವಿ. ಅದು ಯಾವ ಥರ ಮಿಕ್ಸ್ ಮಾಡಬೇಕು ಏನಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೇನೆ. ಇದ್ರ ಇಚ್ನೋ ಕಂಪ್ನಿ ಇರಾಟಿಂದ ಆಗುವ ಮುಖ್ಯ ಉದ್ದೇಶಗಳೇನೆಂದರೆ ಗೊಣ್ಣೆ ಹುಳುಗಳು ಮತ್ತು ರೂಟ್ ಡೆವಲಪ್ಮೆಂಟ್ ಯಾವ ಉಳುತ್ತೆ ಇರುವೆ ಅಂತರ ಕೂಡ ಇದ್ರೂ ಕೂಡ ಸಾಯಿತು. ಇದನ್ನು ಮಿಕ್ಸ್ ಮಾಡಲು ನಾನು 2 ಚೀಲ ಯೂರಿಯಾ 2 ಚೀಲ DAP ಎರಡಕ್ಕನ್ನು ಮಿಕ್ಸ್ ಮಾಡಿ ಎಕರೆಗೆ 1 ಚೀಲ ಅಷ್ಟು ಸತ್ತಿನಲ್ಲಿ ಮಿಕ್ಸ್ ಮಾಡ್ತೀನಿ. ಈ ಥರ ಮಿಕ್ಸ್ ಮಾಡಬೇಕೆಲ್ಲ ಒಂದೇ ಥರ ಹಾಕ್ಕೊಂಡು ನಂತರ ಇದರ ಮೇಲೆ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಬ್ಲೂ ಕಾಪರ್, ಅದರ ಜೊತೆಗೆ ಹಿರಾಟ್ ಜೊತೆಗೆ ಬ್ಲೂ ಕಾಪರ್ ಕೂಡ ಮಿಕ್ಸ್ ಮಾಡ್ತೀನಿ. ಇದರಿಂದ ಕೊಳೆ ರೋಗವನ್ನು ನಿಯಂತ್ರಣ ಮಾಡ್ಬೋದು, ಗೊಣ್ಣೆ ಹುಳುಗಳನ್ನು ಕೂಡ ನಿಯಂತ್ರಣ ಮಾಡ್ಬೋದು, ರೂಟ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿ ಬರುತ್ತೆ. ಈ ಥರ ಮಿಕ್ಸ್ ಮಾಡಬೇಕು, ಪೂರ್ತಿ ಎಲ್ಲ ರೀತಿಯಲ್ಲಿ ಮಿಕ್ಸ್ ಮಾಡಬೇಕಂದ್ರೆ ಎಲ್ಲ ಅದು ರೊಟೇಟ್ ಆಗಿ ಎಲ್ಲ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು. ಎಲ್ಲ ಸತುವಿಗೂ ಕೂಡ ಇದು ಅಂಟ್ಕೊಳ್ಬೇಕು, ಆ ಥರ ಮಿಕ್ಸ್ ಮಾಡಬೇಕು. ನಾನು ವೀಡಿಯೋದಲ್ಲಿ ತೋರಿಸ್ತೀನಿ, ಆ ಥರ ಮಿಕ್ಸ್ ಮಾಡಿ ನಂತರದಲ್ಲಿ ಇದನ್ನು ಗಿಡಗಳ ಹತ್ರ ಉಗ್ಬೇಕು. ಈ ಥರ ಕಡ್ಕೊಳ್ಳಿ ಆದರೂ ಇಲ್ಲಿಸಿಂದಾದರೂ ಹಾಕ್ಬೋದು, ಈ ಥರ ಕೈಲಿಂದ ಗಿಡದ ಹತ್ರ ಬೆಳಂಗೆ ಹಾಕ್ಬೋದು. ನಂತರದಲ್ಲಿ ಹಿಂದೆಲ್ಲೇ ಆ ಕುಂಟೆನ ಒರೆಸ್ಬೇಕು. ಕುಂಟೆ ಹೊಡೆಯೋದ್ರಿಂದ ಮುಖ್ಯ ಉದ್ದೇಶ ಏನಾಗುತ್ತೆ ಅಂದರೆ ನಾವು ಹಾಕಿರೋ ಸತ್ತು ಅದು ಮಣ್ಣು ಮುಚ್ಕೊಂಡು ಆವಿ ಆಗಲಾರ್ದಂಗೆ ಅಲ್ಲೇ ಇರ್ತೈತೆ. ಹಿಂದೆಲ್ಲೇ ನೀರು ಮಾಡಬೇಕು. ಹಸಿ ಹೊಲ ಇದ್ದರೆ ಹಿಂಗೆ ಮಾಡಿ ಬಿಟ್ಬಿಡ್ಬೋದು. ನೀರು ಮಾಡಿದ ಹೊಲಗಳಾದರೆ ಹಿಂದೆಲೆ ಅರಗಿದ ಮೇಲೆ ಇದು ಕುಂಟೆ ಹೊಡೆದ ಮೇಲೆ 2 ಜಣಿಂದು ನೀರು ಮಾಡಿದರೆ ಇದು ನಾವು ಹಾಕಿರೋದು ಸ್ಪ್ರೇ ವೇಸ್ಟ್ ಆಗೋಲ್ಲ. ಈ ಥರ ಉಗ್ಬೇಕು. ನೋಡಿ ನಿಂಗೆ ತೋರಿಸ್ತೀನಿ ಕುಂಟೆ ಹೊಡೆದ್ರೆ ಯಾವ ಥರ ಮುಚ್ಚುತ್ತೆ ಅಂತ ವೀಡಿಯೋದಲ್ಲಿ. ವೀಡಿಯೋನ ಕೊನೆವರೆಗೂ ನೋಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ಥರ 2 ಜನ ಗುಂಟೆ ಸಣ್ಣದು ಉಳ್ಳಿದ್ರೂ ಹೋಗುತ್ತೆ, ಭೂಮಿ ಅದ ಬರುತ್ತೆ ಮತ್ತು ಹಾಕಿರೋ ನಾವು ಮದ್ದು ಕೂಡ ಮುಚ್ಚುತ್ತೆ. ಎಲ್ಲ ಕಾರಣಕ್ಕೂ ಇದು ಕುಂಟೆ ಈಗ ಕಂಪಲ್ಸರಿ. ಈ ಥರ ನೋಡ್ಬೋದು ಯಾವ ಥರ ಆಗಿದೆ ಎಂದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್. ಮುಂದಿನ ವೀಡಿಯೋದಲ್ಲಿ ನಾನು ಸ್ಪ್ರೇಯಿಂಗ್ ಬಗ್ಗೆ ಹೇಳ್ತೇನೆ, ಅದು ವೀಡಿಯೋವನ್ನು ನೋಡಿ.